ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇರಲಿಲ್ಲ ಕಾಯ್ತಿರಲಿಲ್ಲ. ಸರಿಯಾಗಿ ವಿಡಿಯೋ ಮಾಡ್ತಾ ಭಾರತೀಯ ಜನತಾ ಪಾರ್ಟಿಯಿಂದ ಮುಂದಿನ ಚುನಾವಣೆಗೆ ಅವರಿಗಿಂತಲೂ ಕೂಡ ಪಕ್ಷ ಹಿರಿಯರಾಗಿರ್ತಕ್ಕಂಥ ಅನುಭವ ಇರತಕ್ಕಂಥ ನಾನು ಕೂಡ ಶಾಂತರಾಜ್ ಪಾಟೀಲ್ ಕೂಡ ಮುಂದಿನ ವಿಧಾನಸಭೆಗೆ ಬಿಜೆಪಿಯಿಂದ ಸ್ಪರ್ಧಾಕಾಂಕ್ಷಿದ್ದೇವೆ. ಹಾಗೆಯೇ ನಮ್ಮ ಹನುಮಂತಪ್ಪನವರು ಬಹಳ ವರ್ಷಗಳಿಂದ ಪಾರ್ಟಿಗೆ ಈಗ ಹೋಗಿರ್ತಕ್ಕಂಥವ್ರು, ದೊಡ್ಡ ಸಮಾಜದ ಮುಖಂಡರು, ಅವರು ಕೂಡ ಸ್ಪರ್ಧಾಕಾಂಕ್ಷಿಗಳಿದ್ದಾರೆ. ಹಾಗೆಯೇ ನಮ್ಮ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ದೀಪಾ ಜಗದೀಶ್ ಅವರ ಯಜಮಾನರು, ಅವರ ಅತ್ತೆ ಕೂಡ ಒಂದ್ಸಾರಿ ಜಿಲ್ಲಾ ಪಂಚಾಯತಿ ಆಗಿದ್ದರು, ಅವರು ಕೂಡ ಮುಂದಿನ ವಿಧಾನಸಭೆಗೆ ಸ್ಪರ್ಧಾಕಾಂಕ್ಷಿಗಳಿದ್ದಾರೆ. ಹಾಗೆಯೇ ನಮ್ಮ ಹಿಂದುಳಿದ ವರ್ಗದ ಮುಖಂಡರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ KV ಚೆನ್ನಪ್ಪನವರು, ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ MR ಮಹೇಶ್ವರು ಕೂಡ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯ ಸ್ಪರ್ಧಾಕಾಂಕ್ಷಿ. ನಾವು ಕೂಡ ಆಸ್ಪಿರೆಂಟ್ ಅಂತೇಳಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೇಳುವಂತಾಗಿದೆ. ಪಕ್ಷದಲ್ಲಿ ಹಿರಿಯರಿದ್ದೇವೆ, ಕೆಲವರು ಹೊಸ ಬಂದವರು ಇರಬಹುದು. ಅಧಿಕೃತವಾಗಿ ವಿರೋಧ ಪಕ್ಷ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಅವರೇ ತಮ್ಮೆಲ್ಲರ ಮುಖಾಂತರ ಪ್ರಕಟಿಸಿದ್ದಾರೆ. ಅದಕ್ಕೆ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಪಕ್ಷದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಪ್ಕೊಂಡಿದ್ದಾರೆ, ನಿಜವಾಗಿ KRS ಪಕ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಮ್ಮೆಲ್ಲರ ಮೂಲಕ ಅವರೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಆಭಾರಿ. ಕರ್ನಾಟಕದಲ್ಲಿ ಇತ್ತೀಚೆಗೆ ಡಾಕ್ಟರ್ G. ಪರಮೇಶ್ವರ್ ಅವರ ಬಗ್ಗೆ ನಮಗೆ ಬಹಳ ವಿಶೇಷವಾದಂಥ ಪ್ರೀತಿ ಮತ್ತು ಗೌರವ ಇತ್ತು. ಯಾಕೆಂದ್ರೆ ಅವರು ಒಂದು ಬ್ರ್ಯಾಂಡ್ ತರ ಇದು, ಸಜ್ಜನರು, ಸರಳಕ್ಕೆ ಸರಳವಂತರು ಅಂತ. ಇತ್ತೀಚೆಗೆ ಅದೆಲ್ಲವೂ ಸಹ ಗೃಹ ಸಚಿವರಾದ್ಮೇಲೆ ಅದೆಲ್ಲವೂ ಸಹ ಮಾಯವಾಗ್ತಾ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ. ಅದರ ಗೋಚರವಾಗ್ತಾ ಇದೆ. ಅದರ ಪ್ರತಿಫಲ, ಅದರ ಪ್ರತಿರೂಪ ತುಮಕೂರು ಜಿಲ್ಲೆಯ ಆಡಳಿತದಲ್ಲಿ ಗೋಚರವಾಗ್ತಾ ಇದೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿದೆ ತುಮಕೂರು ಜಿಲ್ಲೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದನ್ನು ಪುಸ್ತಕ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು.
ನಮಗೆ ಮಾಹಿತಿ ಕೊಡ್ತಾ ಇದೆ ಅಂತ ಹೇಳಿದ್ರು. ಹಾಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ವಿಶೇಷವಾಗಿ ಒಂದು ಓಪನ್ ಡಿಬೇಟ್ಗೆ KRS ಪಕ್ಷ ಕರೀತಾ ಇದೆ. ಇಲ್ಲ ಟೌನ್ ಹಾಲ್ ಸರ್ಕಲ್ ಆಗ್ಬೋದು, ಕುಟೀರ ಚೌಡಿ ಮಂದಿರದಲ್ಲಿ ಆಗ್ಬೋದು, ಓಪನ್ ಡಿಬೇಟ್ಗೆ ದಾಖಲಾತಿಗಳನ್ನು ಇಟ್ಕೊಂಡು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬರಲಿ. KRS ಪಕ್ಷನೂ ಸಹ ದಾಖಲೆಗಳ ಸಮೇತ ತುಮಕೂರು ಜಿಲ್ಲೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಈ IAS IPSಗಳು ಒಂದು ರೀತಿ ಇವೆಂಟ್ ಮ್ಯಾನೇಜರ್ಸ್. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವೆಂಟ್ ಮ್ಯಾನೇಜರ್ಗಳನ್ನು ಇಟ್ಕೊಂಡು ಮಾಡಿರೋ ಅಭಿವೃದ್ಧಿಯನ್ನ ಅವರು ಪ್ರಸ್ತುತಪಡಿಸ್ತಾರ. ಜಿಲ್ಲೆಯ ಅಭಿವೃದ್ಧಿಯನ್ನ ದಾಖಲೆಗಳ ಆಧಾರದ ಮೇಲೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನ ನಾವು ಹೇಳ್ತೀವಿ. ಕೇವಲ ಕಾರ್ಯಕ್ರಮಗಳು ಇವೆಂಟ್ಗಳನ್ನು ಮಾಡೋದನ್ನ ಅಭಿವೃದ್ಧಿ ಅನ್ನೋದು ಅವರು ಪ್ರಕಟಪಡಿಸ್ತೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಗಳ ಆಧಾರದ ಮೇಲೆ ಈ ಜಿಲ್ಲೆಯ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದ ದಾಖಲೆಗಳ ಆಧಾರದ ಮೇಲೆ ನಾವು ಪ್ರಸ್ತುತಪಡಿಸ್ತೀವಿ. ಏನು ಸದನದಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ, ಡಿಲಿಮಿಟೇಷನ್ ಬಗ್ಗೆ, ಸೆನ್ಸಸ್ ಬಗ್ಗೆ ಒಂದು ಚರ್ಚೆ ಆಗ್ತಿತ್ತು 16-17 ತಾರೀಕು 2023ಯಲ್ಲಿ ವಿತ್ ಕಂಪ್ಲೀಟ್ ಮೆಜಾರಿಟಿ ನಾರಿ ಶಕ್ತಿ ವಂದನ ಅಧಿನಿಯಂ ಬಿಲ್ ಅನ್ನ ಅಪ್ರೂವ್ ಮಾಡಿದ್ರು ಆದರಣೀಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ. ಅದಕ್ಕೆ ಡಿಲಿಮಿಟೇಷನ್ ಮತ್ತೆ ಸೆನ್ಸಸ್ ವಾಸ್ ಅಬ್ಸಲ್ಯೂಟ್ಲಿ ರಿಕ್ವೈರ್ಡ್ ಆನ್ ದ ಟೆಕ್ನಿಕಲ್ ಗ್ರೌಂಡ್ಸ್. ಅದಕ್ಕೆ ಯಥಾ ಪ್ರಕಾರವಾಗಿ ಮಹಿಳಾ ವಿರೋಧಿ ಇರುವ ಕಾಂಗ್ರೆಸ್ ಪಕ್ಷ ಮತ್ತೆ ತಮ್ಮ ಮುಖವನ್ನು ತೋರಿಸಿದೆ. ಇದೇನು ಮೊಟ್ಟ ಮೊದಲನೇ ಬಾರಿ ಆಗ್ತಾ ಇಲ್ಲ. 1952 ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಹಿಂದೂ ಕೋಡ್ ಬಿಲ್ ಅನ್ನು ತಗೊಂಡು ಬಂದರು. ಅದಕ್ಕಿಂತ ಮುಂಚೆನೇ ಅವರು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮಹಿಳೆಯರಿಗೆ ಸಕ್ರಿಯವಾಗಿ ಮತದಾನದ ಹಕ್ಕು, ಎಜುಕೇಶನ್ ಹಕ್ಕು ಮತ್ತು ವೇತನದ ಹಕ್ಕನ್ನು ಕೊಟ್ಟಿದ್ರು. ನೆಕ್ಸ್ಟ್ ಹಿಂದೂ ಕೋಡ್ ಬಿಲ್ ಅನ್ನು ತಗೊಂಡು ಬಂದಿದ್ರು. ಇದೇ ಕಾಂಗ್ರೆಸ್ ಸರ್ಕಾರದ ಪ್ರಧಾನಮಂತ್ರಿಯಾಗಿರುವ ಜವಾಹರ್ಲಾಲ್ ನೆಹರು ಅವರು ಇದನ್ನ ವಿರೋಧಿಸಿದ್ರು. ಅವಾಗ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ರೆಸಿಗ್ನೇಷನ್ ಅನ್ನು ಕೊಟ್ಟಿದ್ರು. ಮತ್ತೆ ಹಿಸ್ಟ್ರಿ ರಿಪೀಟ್ಸ್. ನಿನ್ನೆ ಆದರಣೀಯ ನರೇಂದ್ರ ಮೋದಿಜಿಯವರು ಮೊನ್ನೆ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಎಲ್ಲ ಆಪೋಸಿಷನ್ ಪಾರ್ಟಿದವರಿಗೆ, ಕಾಂಗ್ರೆಸ್ದವರಿಗೆ, TMC ಅವರಿಗೆ, DMK ಅವರಿಗೆ, ಸಮಾಜವಾದಿ ಪಾರ್ಟಿಯವರಿಗೆ ತಮ್ದೆಲ್ಲ ಸಹಕಾರ ಇರಲಿ. ಇದು ನಮ್ಮ ನಾಡಿನ ಮಹಿಳೆಯರ ಪ್ರಶ್ನೆ ಇದೆ. ಅವರಿಗೆ ಒಂದು ಸರಿ ಸಮಾನವಾದ ಹಕ್ಕನ್ನು ಕೊಡಬೇಕು. ಪಂಚಾಯತಿಂದ ಪಾರ್ಲಿಮೆಂಟಿಗೆ ಅವರಿಗೆ ನಾವು ಒಂದು ಅಧಿಕಾರನ ಕೊಡಬೇಕು ಅಂತ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.